15ರಿಂದ 18 ವರ್ಷದ ಮಕ್ಕಳಿಗೆ ಇವತ್ತಿನಿಂದ ವ್ಯಾಕ್ಸಿನ್ ಅನ್ನು ನೀಡಲಾಗ್ತಾ ಇದ್ದು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಕೌಂಟರ್ ಅನ್ನ ಓಪನ್ ಮಾಡಲಾಗಿದೆ. ವಿಶೇಷ ಚೇತನರಿಗೆ ಲಸಿಕೆ ನೀಡುವ ಮೂಲಕ ಚಾಲನೆಯನ್ನ ನೀಡಲಾಗಿದೆ. ಉಚಿತವಾಗಿ ಇವತ್ತು ಮಕ್ಕಳಿಗೆ ಲಸಿಕೆಯನ್ನ ನೀಡಲಿದೆ ಮಣಿಪಾಲ ಆಸ್ಪತ್ರೆ. 15ರಿಂದ 18 ವರ್ಷದ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ನೀಡುವಂತಹ ಹಿನ್ನೆಲೆಯಲ್ಲಿ ಇವತ್ತಿನಿಂದ 15ರಿಂದ 18 ವರ್ಷದ ವಿದ್ಯಾರ್ಥಿಗಳು ಲಸಿಕೆಯನ್ನು ತೆಗೆದುಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ಮಣಿಪಾಲ ಆಸ್ಪತ್ರೆಯಲ್ಲೂ ಕೂಡ ಇವತ್ತು ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ನೀಡಲಾಗುತ್ತೆ. ಪ್ರಮುಖವಾಗಿ ಇವತ್ತು ಉಚಿತವಾಗಿ ಮಕ್ಕಳಿಗೆ ಲಸಿಕೆಯನ್ನ ಮಣಿಪಾಲ ಆಸ್ಪತ್ರೆ ನೀಡಲಿದ್ದು ವಿಶೇಷ ಚೇತನ ಮಕ್ಕಳಿಗೆ ಲಸಿಕೆಯನ್ನ ನೀಡುವುದರ ಮೂಲಕ ಇವತ್ತಿನ 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆ ನೀಡುವಂತಹ ಅಭಿಯಾನಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ಲಸಿಕೆಯನ್ನ ತೆಗೆದುಕೊಳ್ತಾ ಇದ್ದಾರೆ. 15ರಿಂದ 18 ವರ್ಷದ ವಿದ್ಯಾರ್ಥಿಗಳಿಗೆ ಹಾಗೆಯೇ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ನಡೆಸಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ಚೇತನರಿಗೆ ಲಸಿಕೆಯನ್ನ ನೀಡುವುದರ ಮೂಲಕ ಈಗ ಲಸಿಕಾ ಅಭಿಯಾನಕ್ಕೆ ಅಂದ್ರೆ 15ರಿಂದ 18 ವರ್ಷದ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ಕೊಡುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಏನು ಘೋಷಣೆಯನ್ನ ಮಾಡಿದ್ರು ಅದೇ ರೀತಿಯಾಗಿ ಜನವರಿ 3ರಿಂದ ಈ ಒಂದು ಲಸಿಕೆಯನ್ನ ನೀಡಲಾಗುತ್ತೆ. ಅನೇಕ ವಿದ್ಯಾರ್ಥಿಗಳು ಅಲ್ಲೂ ಕೂಡ ಬಂದು ಲಸಿಕೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಉಚಿತವಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಮಣಿಪಾಲ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಇವತ್ತು ಲಸಿಕೆಯನ್ನ ನೀಡಲಾಗ್ತಾ ಇದೆ ಉಚಿತವಾಗಿ, ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಈಗ ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ಇವತ್ತು ಯಾವ ರೀತಿಯಾಗಿ 15ರಿಂದ 18 ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲಸಿಕೆಯನ್ನ ನೀಡಲಾಗ್ತಾ ಇದೆ, ಒಂದು ರೀತಿಯಲ್ಲಿ ವಿಶೇಷ ಅಂತಾನೆ ಹೇಳಬೇಕಾಗತ್ತೆ ಅಂತ ಹೇಳಿ. ಹೌದು ನವಿತಾ, ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಘೋಷಣೆ ಮಾಡಿದ್ರು ಅಂದ್ರೆ 15 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆಯನ್ನ ಕೋವ್ಯಾಕ್ಸಿನ್ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆ ಕೂಡ ಒಂದು ಸುಸಜ್ಜಿತವಾಗಿ ಇಲ್ಲಿ ಲಸಿಕಾ ಕೇಂದ್ರವನ್ನ ತೆರೆದಿರುವಂತಹ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇವತ್ತು ಇಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ಚೇತನರಿಗೆ ಲಸಿಕೆಯನ್ನು ನೀಡುವ ಮೂಲಕ ಏನು ಮಕ್ಕಳಿಗೆ ಲಸಿಕಾ ಅಭಿಯಾನ ಏನಿದೆ ಅದನ್ನ ಉದ್ಘಾಟನೆ ಮಾಡಿರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ರಿಜಿಸ್ಟ್ರೇಷನ್ ಕೌಂಟರ್. ಎಲ್ಲಾ ಕಡೆ ಇರುವ ಹಾಗೆ ಇಲ್ಲೂ ಕೂಡ 3 ಕೌಂಟರ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಇಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ಅಥವಾ ಏನು ಆನ್ಲೈನ್ ಅಲ್ಲಿ ಕೋವಿನ್ ಪೋರ್ಟಲ್ ಅಲ್ಲೂ ಕೂಡ ನೇರವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಬಂದ್ರೆ ಅವರು ಕೂಡ ನೇರವಾಗಿ ಅವ್ರನ್ನ ವ್ಯಾಕ್ಸಿನೇಷನ್ ರೂಮ್ ಕರ್ಕೊಂಡು ಹೋಗ್ತಾರೆ. ಅಥವಾ ವಾಕಿನ್ ಆಗಿ ಬರುವಂತಹ ಮಕ್ಕಳನ್ನ ನೇರವಾಗಿ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅವರನ್ನ ವ್ಯಾಕ್ಸಿನೇಷನ್ ರೂಮ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನು ನೀಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ನೀವೀಗ ನೋಡ್ತಾ ಇರುವಂತದ್ದು ವ್ಯಾಕ್ಸಿನೇಷನ್ ಸೆಂಟರ್. ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ವ್ಯಾಕ್ಸಿನೇಷನ್ ರೂಮ್ಗೆ ಬಂದು ಇಲ್ಲಿ ವ್ಯಾಕ್ಸಿನ್ ಅನ್ನ ಕೊಡುವಂತ ಕೆಲಸ ನಡೀತಾ ಇರುವಂತದ್ದು. ಮಕ್ಕಳಿಗೆ ಮತ್ತೆ ವಿಶೇಷ ಚೇತನರಿಗೆ ಇವತ್ತು ಇಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಲಸಿಕೆಯನ್ನ ನೀಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ ನಂತರ ಅವರನ್ನ ಒಂದು 30 ನಿಮಿಷಗಳ ಕಾಲ ಒಬ್ಸರ್ವ್ ಮಾಡ್ತಾರೆ. ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಮಣಿಪಾಲ್ ಆಸ್ಪತ್ರೆ. ರಿಜಿಸ್ಟ್ರೇಷನ್ ಮಾಡಿಕೊಂಡು ವ್ಯಾಕ್ಸಿನ್ ಹಾಕಿಸ್ಕೊಂಡ ನಂತರ ಅವರನ್ನು ಅಬ್ಸರ್ವೇಷನ್ ರೂಮ್ಗೆ ಶಿಫ್ಟ್ ಮಾಡಲಾಗುತ್ತೆ. ಇಲ್ಲಿ ಅಬ್ಸರ್ವೇಷನ್ ರೂಮ್ ಇದೆ. ಅವ್ರನ್ನ ಒಬ್ಸರ್ವ್ ಮಾಡ್ಕೊಂಡ ನಂತರ ಅಲ್ಲಿಂದ 30 ನಿಮಿಷಗಳ ಕಾಲ ಅವರನ್ನ ಯಾವುದೇ ರೀತಿಯಾದಂತಹ ಅಸ್ವಸ್ಥತೆ ಇದೆಯಾ ಅಥವಾ ಏನಾದರೂ ಚೇಂಜಸ್ ಇದೆಯಾ ಅವರಿಗೆ ಅಥವಾ ಏನಾದರೂ ರಿಯಾಕ್ಷನ್ ಇದೆಯಾ ಲಸಿಕೆಯಿಂದ ಅನ್ನೋದ್ರ ಬಗ್ಗೆ ನಿಗಾ ಇಟ್ಟು ಅವ್ರ ನಂತರ ಇಲ್ಲಿಂದ ಮನೆಗೆ ಕಳುಹಿಸಿಕೊಡುವಂತಹ ಒಂದು ಪ್ರೊಸೀಜರ್ ಅನ್ನ ಇಲ್ಲಿ ಪಾಲನೆ ಮಾಡಲಾಗ್ತಾ ಇರುವಂತದ್ದು. ಇದು ಕೇವಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾತ್ರ ಅಲ್ಲ, ಆರೋಗ್ಯ ಇಲಾಖೆ ಹೊರಡಿಸಿರುವಂತಹ ಮಾರ್ಗಸೂಚಿ ಏನಿದೆ ಆ ಮಾರ್ಗಸೂಚಿಯಲ್ಲಿ ಇದೇ ರೀತಿಯಾದಂತಹ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂತ ಒಂದು ಕಟ್ಟಪ್ಪಣೆಯನ್ನ ಸರ್ಕಾರನೇ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಪ್ರಮುಖವಾಗಿ ಈಗ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಈಗ